ಹೊರಬಿತ್ತು ಆ 12 ನದಿಗಳ ಕುರಿತ ಸ್ಫೋಟಕ ಮಾಹಿತಿ. ಅರ್ಥಹೀನವಾಯ್ತಾ ಗಂಗಾ ಸ್ನಾನ, ತುಂಗಾಪಾನ, ನಾಣ್ಣುಡಿ? ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಘಾತಕಾರಿ ಅಂಶ ಬಯಲು. ನದಿ ನೀರಲ್ಲಿ ಯಾವೆಲ್ಲ ಭೀಕರ ಕೆಮಿಕಲ್ ಇವೆ ಗೊತ್ತಾ? ಭಾರತ ದೇಶದಲ್ಲಿ ಜಲಕ್ಕೆ, ಅದರಲ್ಲೂ ಗಂಗೆಗೆ ಒಂದು ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ನದಿಗಳನ್ನು ಆರಾಧಿಸಿ ಅವುಗಳ ಸುತ್ತಲಿನ ನಿಶ್ಶಬ್ದ ವಾತಾವರಣವನ್ನು ಆಸ್ವಾದಿಸುವುದನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡುತ್ತಿರುತ್ತೇವೆ. ಅಲ್ಲದೆ ಈ ನದಿಗಳ ನೀರನ್ನು ಪವಿತ್ರ ಎನ್ನುವ ನಾವುಗಳೇ ಅವುಗಳ ಮಲಿನಕ್ಕೆ ಕಾರಣರಾಗುತ್ತಿದ್ದೇವೆ. ಅವುಗಳ ಸುತ್ತಲಿನ ಪ್ರದೇಶ ಸೇರಿದಂತೆ ನದಿಗಳನ್ನು ಇಂದು ಮಾನವ ಕಲುಷಿತಗೊಳಿಸುತ್ತಿದ್ದಾನೆ. ಇನ್ನು ಇದೀಗ ಈ ಬಗ್ಗೆ ಒಂದು ಮಹತ್ವದ ಮಾಹಿತಿ ಬಯಲಾಗಿದೆ. ರಾಜ್ಯದ 12 ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ. ಅಲ್ಲದೆ ಈ ನದಿಗಳ ಮಾಲಿನ್ಯತೆಯ ಪ್ರದೇಶದ ಉದ್ದಳತೆಯು 693.75 ಕಿಲೋಮೀಟರ್ಗಳಷ್ಟಿದೆ. ಇನ್ನು ಈ ವ್ಯಾಪ್ತಿಯಲ್ಲಿ ಒಟ್ಟು 112 ಕಲುಷಿತಯುಕ್ತ ಚರಂಡಿಗಳನ್ನು ಗುರುತು ಮಾಡಲಾಗಿದೆ. ಎಂದಿಗೂ ಇವುಗಳಿಂದ ರಾಜ್ಯದ ನದಿಗಳಿಗೆ ತೆರಳುವ ಕಲ್ಮಶ ನೀರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯುತ ಪ್ರಯತ್ನಗಳು ನಡೆದಿಲ್ಲ ಎನ್ನುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಇನ್ನು ನಾವು ಕುಡಿಯಲು ತುಂಗಾ ನದಿ ನೀರನ್ನು ಬಳಸುವುದು ಯೋಗ್ಯ ಎಂದು ಭಾವಿಸಿಕೊಂಡಿದ್ದೇವೆ. ಆದರೆ ಅಚ್ಚರಿಯೆಂದರೆ ಅದರಲ್ಲೂ ಸ್ವಚ್ಛತೆಯ ಸತ್ವ ಉಳಿದಿಲ್ಲ. ಬದಲಿಗೆ ನಿಗದಿತ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಅಲ್ಯೂಮಿನಿಯಂ ಕಂಟೆಂಟ್ ಪತ್ತೆಯಾಗಿದೆ. ಅಂದರೆ ಪ್ರತಿ ಲೀಟರ್ ನೀರಿನಲ್ಲಿ 0.03 ರಿಂದ 0.063 ml ನಷ್ಟು ಅಲ್ಯೂಮಿನಿಯಂ ಅಂಶವಿರಬೇಕು. ಆದರೆ ಅದರಲ್ಲೀಗ ಅಧಿಕ ಪ್ರಮಾಣದಲ್ಲಿ 0.021 ರಿಂದ 13.4 ml ವರೆಗೆ ಕಂಡುಬಂದಿದ್ದರ ಬಗ್ಗೆ ಈ ಮೊದಲೇ ರಾಜ್ಯ ಮಾಲಿನ್ಯ ನಿಯಂತ್ರಣ ಇಲಾಖೆಯು ತನ್ನ ವರದಿಯಲ್ಲಿ ತಿಳಿಸಿತ್ತು. ಇನ್ನು ಶಾಕಿಂಗ್ ಸಂಗತಿಯೆಂದರೆ ಶೃಂಗೇರಿಯಿಂದ ಆರಂಭವಾಗಿ ಗಂಗೆಯು ಕಲುಷಿತಗೊಳ್ಳುತ್ತಿದ್ದಾಳೆ. ಅಲ್ಲದೆ ಅದರಲ್ಲೂ ಹೆಚ್ಚು ಅಲ್ಯೂಮಿನಿಯಂ ಅಂಶವಿರುವುದು ಖಚಿತವಾಗಿದೆ. ಆಮ್ಲಜನಕ ಬೇಡಿಕೆ ಹೆಚ್ಚು. ಅಂದಹಾಗೆ ಪ್ರತಿಯೊಬ್ಬರ ಉಸಿರಿಗೆ ಬೇಕಾಗಿರುವ ಹಾಗೂ ನೀರಿನಲ್ಲಿಯೂ ಇರಬೇಕಾದ ಜೀವ ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಬಿಒಡಿಯು ಪ್ರತಿ ಲೀಟರ್ಗೆ 0.5 ರಿಂದ 1 ಮಿಲಿಗ್ರಾಂಗಳಿಷ್ಟಿರಬೇಕು. ಆದರೆ ಈ ಅರ್ಕಾವತಿ ನದಿಯಲ್ಲಿ 30 ಮಿಲಿಗ್ರಾಂಗಿಂತಲೂ ಹೆಚ್ಚಾಗಿರುವುದು ಎಲ್ಲರನ್ನೂ ಆತಂಕಕ್ಕೆ ದೂಡಿದೆ. ಇನ್ನು ಭದ್ರಾ, ತುಂಗಭದ್ರಾ ಹಾಗೂ ಶಿಂಷಾ ನದಿಗಳಲ್ಲಿ ಇದರ ಪ್ರಮಾಣವು 6 ರಿಂದ 10 ಮಿಲಿಗ್ರಾಂ ಮಿತಿಯಲ್ಲಿದೆ. ಅಲ್ಲದೆ ಇನ್ನುಳಿದ 8 ನದಿಗಳು 3 ರಿಂದ 6 ಮಿಲಿಗ್ರಾಂ ಒಳಗೊಂಡಿದೆ. ಪ್ರಮುಖವಾಗಿ ಇವುಗಳನ್ನು ಹೊರತುಪಡಿಸಿ ಇತರ ನದಿಗಳಾದ ಅಘನಾಶಿನಿ, ಶರಾವತಿ, ದಕ್ಷಿಣ ಪಿನಾಕಿನಿ ಹಾಗೂ ಗಂಗಾವಳಿ ಈ ನದಿಗಳನ್ನು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಮಾಲಿನ್ಯ ನದಿಗಳ ಪಟ್ಟಿಗೆ ಸೇರಿಸಿತ್ತು. ಬಳಿಕ ಕಳೆದ 2022-2023ನೇ ಸಾಲಿನಲ್ಲಿ ಇವುಗಳಲ್ಲಿಯ ಶರಾವತಿ, ಅಘನಾಶಿನಿ ಹಾಗೂ ಗಂಗಾವಳಿ ಇವುಗಳು ಕಲುಷಿತಗೊಂಡ ನದಿಗಳಲ್ಲ, ಇವುಗಳನ್ನು ಮಲಿನಗೊಂಡ ನದಿಗಳ ಲೀಸ್ಟ್ನಿಂದ ಕಿತ್ತು ಹಾಕುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕೇಂದ್ರದ ಮಾಲಿನ್ಯ ಮಂಡಳಿಗೆ ಮನವಿ ಮಾಡಿಕೊಂಡಿತ್ತು. ಇನ್ನು ಇಷ್ಟೆಲ್ಲ ಮಲಿನವಾಗಿರುವ ನದಿಗಳ ನೀರಲ್ಲಿ ಕುಡಿಯಲು ಯೋಗ್ಯವಾದ ನೀರಿನಲ್ಲಿ ಎಷ್ಟು ಪ್ರಮಾಣದ ಬಿಒಡಿ ಮಟ್ಟ ಇರಬೇಕೆಂದು ನೋಡುವುದಾದರೆ, ಪ್ರಮುಖವಾಗಿ ಈ ಬಿಒಡಿಯ ಮಟ್ಟವು ಪ್ರತಿ ಲೀಟರ್ಗೆ 0.51 mg ಇದ್ದಾಗ ಅದು ಕುಡಿಯಲು ಸೂಕ್ತವಾದ ನೀರಾಗಿರುತ್ತದೆ ಎನ್ನುವುದು ಸೈಂಟಿಫಿಕಲಿ ಪರಿಗಣಿಸಲಾಗುತ್ತದೆ. ಅಲ್ಲದೆ 2 ರಿಂದ 8 ಇದ್ದರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಲಿನವಾಗಿರುವ ನೀರು, 3 ರಿಂದ 5 ಇದ್ದರೆ ಅದು ಶುದ್ಧ ಕಲುಷಿತ ನೀರು ಗುರುತಿಸಲಾಗುತ್ತದೆ. 8 mgಗಿಂತ ಹೆಚ್ಚಾಗಿದ್ದರೆ ಅದು ಅತಿ ಹೆಚ್ಚು ಮಾಲಿನ್ಯಗೊಂಡ ನೀರು ಎಂದು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಂತೆಯೇ ನಮ್ಮ ರಾಜ್ಯದಲ್ಲಿಯೂ ಈ ರೀತಿಯಾಗಿ ಕಲುಷಿತಗೊಂಡು ಕುಡಿಯಲು ಸೂಕ್ತವಾಗದ ನದಿಗಳು ಇದೆ. ಅದರಲ್ಲಿ ಮುಖ್ಯವಾಗಿ ಭದ್ರಾ, ತುಂಗಭದ್ರಾ ಹಾಗೂ ಶಿಂಷಾ ಈ ನದಿಗಳ ನೀರು ಮಾನವ ಸೇವನೆಗೆ ಅರ್ಹವಲ್ಲ. ಅಂದಹಾಗೆ ಇವುಗಳಲ್ಲಿಯೂ ಕೂಡ 6 ರಿಂದ 10 mgಯಷ್ಟು ಬಿಒಡಿ ಜಾಸ್ತಿಯಾಗಿರುವುದು ಕಂಡುಬಂದಿದೆ. ಬಿಒಡಿ ಹೆಚ್ಚಳದಿಂದ ಭೀಕರ ಆರೋಗ್ಯ ಸಮಸ್ಯೆಗಳು. ಇನ್ನು ಈ ರೀತಿಯಾಗಿ ಕಲುಷಿತಗೊಂಡ ನದಿಗಳ ನೀರನ್ನು ಮನುಷ್ಯರು ಸೇವಿಸುವುದರಿಂದ ಕಾಲರಾ, ಟೈಫಾಯ್ಡ್, ಭೇದಿ, ಹೆಪಟೈಟಿಸ್ ಸೇರಿದಂತೆ ದೀರ್ಘಕಾಲದ ಅನಾರೋಗ್ಯಕ್ಕೆ ಕಾರಣವಾಗುವ ರೋಗಗಳು ಉಲ್ಬಣಿಸುತ್ತದೆ. ಅಲ್ಲದೆ ನೀರಿನಲ್ಲಿ ಬಿಒಡಿಯ ಹೆಚ್ಚಳದಿಂದ ಹಾನಿಕಾರಕ ಬ್ಯಾಕ್ಟೀರಿಯಾ ಹಾಗೂ ಮಾನವ ಶರೀರಕ್ಕೆ ಮಾರಕವಾಗುವ ಅಂಶಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ.
ನದಿಗಳಿಗೆ ಸೇರುವ ಕಾರ್ಖಾನೆಗಳ ತ್ಯಾಜ್ಯ, ಕೀಟನಾಶಕ, ವಿಷಕಾರಿ ಕೆಮಿಕಲ್ಗಳಿಂದ ನದಿಗಳು ಮಲಿನಗೊಳ್ಳುವುದರ ಜೊತೆಗೆ ಆ ನೀರನ್ನು ಸೇವಿಸುವ ಮನುಷ್ಯರು ಸಹ ವ್ಯತಿರಿಕ್ತ ಪರಿಣಾಮಗಳನ್ನು ಅನುಭವಿಸುವಂತಾಗುತ್ತದೆ. ರಾಜ್ಯದ ಯಾವ್ಯಾವ ನದಿಗಳು ಕಲುಷಿತಗೊಂಡಿದೆ? ಅಂದಹಾಗೆ ಈಗಾಗಲೇ ನೋಡಿದಂತೆ ರಾಜ್ಯದಲ್ಲಿ ಮಲಿನಗೊಂಡಿರುವ ನದಿಗಳನ್ನು ಗಮನಿಸುವುದಾದರೆ ತುಂಗಭದ್ರಾ, ನೇತ್ರಾವತಿ, ಕಾವೇರಿ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಹೇಮಾವತಿ, ಕಾಗಿಣಿ, ಕೃಷ್ಣ, ಶಿಂಷ ಹಾಗೂ ಭೀಮಾ ನದಿಗಳು ಚರಂಡಿಗಳ ಕಲುಷಿತ ನೀರು ಹಾಗೂ ಕಾರ್ಖಾನೆಗಳ ತ್ಯಾಜ್ಯಗಳಿಂದ ಮಲಿನವಾಗುತ್ತಿರುವುದು ಕಳವಳಕಾರಿಯಾಗಿದೆ. ಅಲ್ಲದೆ ನದಿಗಳ ಮಲಿನಕ್ಕೆ ಮಾನವನ ದುರಾಸೆಯೇ ಕಾರಣವಾಗಿದೆ ಎನ್ನುವ ಸಂಗತಿಯನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಇನ್ನು ಮುಖ್ಯವಾಗಿ ಈ ನದಿಗಳಿಗೆ ಜನವಸತಿ ಪ್ರದೇಶಗಳಿಂದ ಕೊಳಚೆ ನೀರು ಬಿಡುವುದು, ನದಿ ದಂಡೆಯನ್ನು ಅಕ್ರಮ ಒತ್ತುವರಿ ಮಾಡುವುದು, ಮನೆಗಳ ಕಸ, ಜಾನುವಾರುಗಳ ಮಾಂಸಗಳನ್ನು ನದಿಗಳಿಗೆ ಬಿಸಾಡುತ್ತಿರುವುದು ಈ ನದಿಗಳ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. ಅಲ್ಲದೆ ಅಕ್ರಮವಾಗಿ ಹಾಗೂ ಅವೈಜ್ಞಾನಿಕವಾಗಿ ನದಿಗಳಲ್ಲಿ ಮರಳುಗಾರಿಕೆ ಮಾಡುವುದು ಸೇರಿದಂತೆ ಇನ್ನು ಪ್ರಮುಖವಾಗಿ ನದಿ ನೀರನ್ನು ಶುಚಿಯಾಗಿಡುವ ಮೀನು, ಆಮೆಗಳಂತಹ ಈ ರೀತಿಯ ಅನೇಕ ಜಲಚರಗಳನ್ನು ನಾಶ ಮಾಡುತ್ತಿರುವುದು ಕೂಡ ನದಿಯ ಇಂದಿನ ಈ ಸ್ಥಿತಿಗೆ ಕಾರಣವಾಗಿದೆ. ಒಟ್ನಲ್ಲಿ ಜಲಮೂಲಗಳ ಸಂರಕ್ಷಣೆ ನೀರು ಕುಡಿಯುವ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಭರದಲ್ಲಿ ನಾವೇ ನಮ್ಮ ಬದುಕಿಗೆ ಹಾಗೂ ಭವಿಷ್ಯಕ್ಕೆ ಸಂಚಕಾರ ತಂದುಕೊಳ್ಳುತ್ತಿದ್ದೇವೆ ಅನ್ನೋದನ್ನು ಇನ್ನಾದರೂ ನಾವು ಅರಿತುಕೊಳ್ಳಬೇಕಿದೆ. ಯಾಕೆಂದರೆ ಪ್ರಮುಖವಾಗಿ ನಾವು ಅದೆಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ಮಿಂದೆದ್ದು ಪವಿತ್ರವಾಗಿದ್ದೇವೆಂದು ಹೇಳಿಕೊಳ್ಳುತ್ತೇವೆ. ಅಲ್ಲದೆ ಆ ಸ್ನಾನದ ನೆಪದಲ್ಲಿ ನದಿಯ ಮಲಿನಕ್ಕೆ ನಾವೇ ಕಾರಣವಾಗುತ್ತೇವೆ. ಅಷ್ಟಕ್ಕೂ ಇದೊಂದೇ ಅಲ್ಲ, ಈ ರೀತಿಯಾಗಿ ಮಾಡುವ ನಮ್ಮ ಹಲವಾರು ಸ್ವಯಂಕೃತ ಅಪರಾಧಗಳು ನದಿಗಳ ಇಂದಿನ ದುಸ್ಥಿತಿಗೆ ಕಾರಣವಾಗಿದೆ. ಪ್ರತಿಯೊಬ್ಬರೂ ಗಂಭೀರವಾಗಿ ಚಿಂತಿಸಬೇಕಾದ ಸಮಯವಿದು. ನಾವು ಸೇವಿಸುತ್ತಿರುವುದು ನೀರಲ್ಲ, ಬದಲಿಗೆ ಮಾರಕ ಕೆಮಿಕಲ್ ಅನ್ನೋದು ಗೊತ್ತಿರಲಿ. ಅದೇನೇ ಇರಲಿ, ಗಂಗಾ ಸ್ನಾನ ತುಂಗಾಪಾನ ಅನ್ನೋ ನಾಣ್ಣುಡಿಯು ಇದೀಗ ಅರ್ಥ ಕಳೆದುಕೊಳ್ಳುತ್ತಿದೆ. ಇನ್ನಾದರೂ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಸಹ ಕೈಜೋಡಿಸುವುದರ ಮೂಲಕ ಕಲುಷಿತವಾಗಿರುವ ನದಿಗಳ ಸ್ವಚ್ಛತೆಗೆ ಮುಂದಾಗಬೇಕಿದೆ. ಇಲ್ಲವಾದರೆ ಈ ನದಿಗಳಂತೆ ಇನ್ನುಳಿದವು ಸಹ ಮಲಿನ ಅನ್ನೋ ಹಣೆಪಟ್ಟಿ ಕಟ್ಟಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.